ನನ್ನ ಹೆಸರು ಗೋಪಾಲ್ ಎಚ್ ಎಸ್ ಅಂತ. ನಾನು ಮೂಲತಃ ಅರಸಾಳು ನನ್ನ ಜನ್ಮಸ್ಥಳ. 1994ರಿಂದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮಚ್ಚಿ, ಇಲ್ಲಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಈಗಾಗಲೇ 30 ವರ್ಷ ಆಗ್ತಾ ಬಂದಿದೆ. ನಾನು ಮೊದಲು 10 ವರ್ಷ ಕಮ್ಮಚ್ಚಿ ಶಾಲೆಯಲ್ಲಿ, ನಂತರದ 8 ವರ್ಷ ಹುಂಚಾ ಶಾಲೆಯಲ್ಲಿ, ಈಗ ನನ್ನ ಕೊನೆಯ ಕಾಲವನ್ನು ಹಾಲಂದೂರು ಶಾಲೆಯಲ್ಲಿ 2009ರಿಂದ ಕಲಿತಾ ಇದ್ದೇನೆ. ಅಲ್ಲಿ ಕಲಿತಂತಹ ಅನೇಕ ಮಕ್ಕಳಿಗೆ ಈ ಹಿಂದಿನ 20 ವರ್ಷದಲ್ಲಿ ಈಗಕ್ಕೂ ಸಾಕಷ್ಟು ನಮಗೂ ಅನುಭವ ಬಂದಿದೆ, ಮಕ್ಕಳಿಗೂ ಇದಾಗಿದೆ. ಶಿಕ್ಷೆಯ ಬಗ್ಗೆ ಹೇಳೋದಾದರೆ, ಬಹಳ ಹಿಂದಿನ ಇಲ್ಲಿ ಕೋಲ್ ಇರ್ತಿತ್ತು. ಕೋಲು ಖಂಡಿತ ಹೊಡಿತಾರೆ ಅಂತ ಹೇಳಿ ಒಂದು ಕೆಲಸ ಮಾಡ್ತಿದ್ರು. ಆಮೇಲೆ ನಂಗೆ ಅನ್ನಿಸ್ತು, ಯಾಕೆ ನಾನೊಂದು ಸ್ವಲ್ಪ ಹೊಸ ಇದನ್ನು ಮಾಡಬಾರ್ದು ಅಂತ. ಈ ಶಾಲೆಗೆ ಬಂದಮೇಲೆ ನಾನೇನು ಮಾಡ್ತಿದ್ದೆ, ಆ ಮಕ್ಕಳು ತಪ್ಪು ಉತ್ತರವನ್ನು ಕೊಟ್ಟರೆ ಅಥವಾ ಹೋಮ್ವರ್ಕ್ ಮಾಡ್ಕೊಂಬರ್ದೇ ಇದ್ದರೆ ನಾನೇ ಕರೆದು ಅವ್ರ ಕೈಲಿ ಕೋಲ್ ಕೊಟ್ಟು ಒಂದು ಪೆಟ್ಟು ಕೊಡು ಅಂತಿದ್ದೆ, ಒಂದು ತಪ್ಪಿಗೆ ಒಂದು ಪೆಟ್ಟು ಅಂತ. ಅದನ್ನು ನೋಡಿಕೊಂಡು ಅವರೇನು ಮಾಡ್ತಿದ್ರು, ಖಂಡಿತ ಸಣ್ಣ ಮಕ್ಕಳು ಯಾರೂ ಹೊಡೆಯಲ್ಲ. ಇದಕ್ಕೆ ಅಂಜಿ ಕ್ರಮೇಣ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಎಷ್ಟು ಇದು ಅಂತಂತಂದರೆ, ನಮ್ಮಲ್ಲಿ ಎಲ್ಲ ಮಕ್ಕಳು 1ರಿಂದ 5ರೊಳಗಿರೋ ಮಕ್ಕಳಿಗೆ ಅವರು ನಮ್ಮ ಶಾಲೆಯ ಒಂದು ಸ್ವಚ್ಛತೆ ಮತ್ತು ಪೂರ್ಣ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊತಾರೆ. ನಾನು ಏನು ಜವಾಬ್ದಾರಿ ಹೇಳಿದ್ದೀನಿ, ಅವರನ್ನು ತಂಡವಾಗಿ ಇಟ್ಟುಕೊಂಡು ಒಟ್ಟಿಗೆ ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾರೆ. ಅದನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತಾಯಿದೆ. ಶಿಕ್ಷೆ ಅನ್ನೋದು ಈ ರೀತಿಯೂ ಇದ್ದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಹಾಗೆ ಮತ್ತು ಮಕ್ಕಳ ಕಲಿಕೆಗೂ ಬಗ್ಗೆಯೂ ಅಷ್ಟೇ, ಒಬ್ಬರಿಗೆ ಒಬ್ಬರು ಹೇಳ್ಕೊಡೋದು ಅಂದರೆ ಯಾರು ದೊಡ್ಡ ತರಗತಿಯಲ್ಲಿ ಇರ್ತಾರೆ ಅವರು ಸಣ್ಣ ಮಕ್ಕಳಿಗೆ ಸ್ವಲ್ಪ ಗೈಡ್ ಮಾಡಬೇಕು. ನಾನು ಅದೊಂದು ಕಂಡೀಷನ್ ಹಾಕಿರ್ತೀನಿ. ಆ ಮೂಲಕ ಇದಾಗುತ್ತೆ. ಆಮೇಲೆ ಕೇವಲ ಪಠ್ಯ ಪುಸ್ತಕ ಅಷ್ಟೇ ಮಾಡಲ್ಲ ನಾನು, ಜೊತೆಗೆ ನನಗೇನು ಹೊಸದು ಸಿಗುತ್ತೆ ಮೂಲ, ಅದನ್ನು ತಗೊಂಬಂದು, ಉದಾಹರಣೆ ಪೇಪರ್ ಇರ್ಬೋದು, ಪೇಪರ್ನಲ್ಲಿ ಒಂದು ಒಳ್ಳೆಯ ಆರ್ಟಿಕಲ್ ಬಂದಿದೆ, ಅದನ್ನು ತಂದು ಮಕ್ಕಳಿಗೆ ಕೊಟ್ಟು ಇದನ್ನು ಓದಿ, ತರಗತಿಯಲ್ಲಿ ಓದಿ, ಅಥವಾ ಅವಕ್ಕೆ ಓದೋಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ನಾನೇ ಓದಿ ಹೇಳಿ ವಿಚಾರಗಳನ್ನು ಅವರು ಹೆಚ್ಚು ತಿಳ್ಕೊಳ್ತಾರೆ. ಸಾಮಾನ್ಯವಾಗಿ ಸರ್ಕಾರ ಇತ್ತೀಚೆಗೆ ಎಲ್ಲ ಆ ದಿನ ಈ ದಿನ ಅಂತ ತರ್ತಾ ಇದೆ. ಆದರೆ ನಾನು ಕಮ್ಮಚ್ಚಿ ಶಾಲೆಯಿಂದ ಹಿಡಿದಾಗಿಂದ ಇಲ್ಲಿವರೆಗೂ ಸಹ ನಾನು ಈ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೇನೆ. ಮಕ್ಕಳಲ್ಲಿ ಮೂಲತಃ ಬದಲಾವಣೆಗೆ ನಾವು ಒಂದು 50% ನಾವು ಮಾಡಬಹುದು. ಆದರೆ ಅವರಲ್ಲಿ ಇನ್ನು 25% ಪೇರೆಂಟ್ಸು, ಇನ್ನು 25% ಅವರೇ ಇನ್ವಾಲ್ವ್ ಆದರೆ ಖಂಡಿತ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಇವತ್ತು ನನಗೆ ಈ ಸಣ್ಣ ಮಕ್ಕಳ ಜೊತೆಗೆ ಈಗ ಟ್ರಾನ್ಸ್ಫರೇ ತೊಗೊಂಡಿಲ್ಲ. ಕೆಲವರು ನನ್ನ ಟೀಚರ್ಸೇ ಕೇಳ್ತಾರೆ ನನಗೆ, ಇಲ್ಲಿ ಅಂತ ನೀವು ಇದ್ದಿದ್ದು ಏನು ಮಾಡ್ತೀರಿ ಅಂತ, 8 ಮಕ್ಕಳು ಅಥವಾ 10 ಮಕ್ಕಳ ಜೊತೆಗೆ ಅಂತ. ಆದರೆ ನನಗೆ ನಿಜಕ್ಕೂ ಖುಷಿ ಆಗೋದು 1ರಿಂದ 5 ಮಕ್ಕಳ ಜೊತೆಗೆ ಮಾತ್ರ. ಯಾಕೆಂದರೆ ಯಾವುದೇ ಕಪಟ ಇಲ್ಲದೆ ಅವರು ಹೇಳಿರುವಂತಹ ಅಷ್ಟನ್ನು ಮಾಡ್ತಾರೆ. ಅದನ್ನು ನೋಡಿ ನಂಗೆ ಬಹಳ ಸಂತೋಷ ಆಗ್ತಾಯಿದೆ. ಈ ಮಕ್ಕಳನ್ನೇ ಮುಂದೆ ಅದೇ ಗುಣವನ್ನು ಇಟ್ಕೊಳ್ಳೋಕ್ಕೆ ಪ್ರೇರೇಪಣೆ ನಮ್ಮ ಪೋಷಕವರಿಂದ, ಗ್ರಾಮಸ್ಥರು, ಸಮಾಜ ಮಾಡಬೇಕು. ಇದರಿಂದ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. ಮಹೇಶ್ವರ
ನನ್ನ ಹೆಸರು ಪ್ರೇಮ. ನಾನು ಹಾಲಂದೂರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆ ಹಾಲಂದೂರು ಶಾಲೆ ಪಕ್ಕದಲ್ಲೇ ನಮ್ಮ ಅಂಗನವಾಡಿ ಕೇಂದ್ರ ಇರೋದು. ಶಾಲೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಶಾಲೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲರೂ ಕೂಡ ತುಂಬಾ ಶಾರ್ಪ್ ಇದ್ದಾರೆ. ಶಾರ್ಪ್ ಆಗಲಿಕ್ಕೆ ಕಾರಣ ನಮ್ಮ ಶಾಲೆಯ ಗೋಪಾಲ್ ಶಿಕ್ಷಕರು. ಹಿಂದಿರ್ತಕ್ಕಂಥ ಶಿಕ್ಷಕರು ಕೂಡ ತುಂಬಾ ಫಾಸ್ಟ್ ಇದ್ದರು. ರವಿ ಸರ್ ಇದ್ದರು, ರೇವಣ್ ಸರ್ ಇದ್ದರು, ಹಾಗೆಯೇ ಲಕ್ಷ್ಮಣ್ ಸರ್ ಇದ್ದರು. ಅವರಾದ ನಂತರದಲ್ಲಿ ನಮ್ಮ ಗೋಪಾಲ್ ಸರ್ ಬಂದರು. ಅವ್ರು ಬಂದ ಮೇಲೂ ಕೂಡ ನಮ್ಮ ಶಾಲೆ ತುಂಬಾ ಒಂದು ಗುರುತಿಸುವ ಮಟ್ಟಕ್ಕೆ ಹೋಯಿತು ನಮ್ಮ ಶಾಲೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಹಾಗೆಯೇ ಪ್ರತಿಭಾ ಕಾರಂಜಿ, ಕಲಿಕೋತ್ಸವ ಇಂತಹ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿ ಜಿಲ್ಲಾ ಮಟ್ಟದವರೆಗೂ ಕೂಡ ಹೋಗ್ಬಿಟ್ಟು ಅಲ್ಲಿ ಅವರು ಪ್ರೈಸಸ್ ಅನ್ನು ತಗೊಂಡು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇಲ್ಲಿಯೇ ಓದಿರ್ತಕ್ಕಂತಹ ಮಕ್ಕಳು ಈ ನಮ್ಮ ಸ್ಪೋರ್ಟ್ಸ್ ವಿಚಾರದಲ್ಲಿ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದವರೆಗೂ ಕೂಡ ಹೋಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ಪರ್ಧಿಸಿದ್ದಾರೆ ಇಲ್ಲಿರ್ತಕ್ಕಂತಹ ಮಕ್ಕಳು. ಅಲ್ಲಿ ಈ ಶಾಲೆಯನ್ನು ಮರ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಶಾಲೆ ಮರ್ಜ್ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಯಾಕಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ತುಂಬ ದೂರ ಆಗುತ್ತೆ. ಈಗಿರ್ತಕ್ಕಂತಹ ಶಾಲೆ ತುಂಬ ದೂರ ಆಗುತ್ತೆ. 1.5-2 ಕಿಲೋಮೀಟ್ರ್ ಆಗುತ್ತೆ. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗೃಹಿಣಿ ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ಶಾಲೆ ಮರ್ಜ್ ಆಗಬಾರ್ದು. ಇಲ್ಲಿ 8 ಮಕ್ಕಳು ಇರೋದು, 8 ಸರ್ವೆ ಪ್ರಕಾರ ಇರೋದೇ ಅಷ್ಟು ಮಕ್ಕಳು. ಆದರೆ ಇಲ್ಲಿಂದ ಯಾರು ಕಾನ್ವೆಂಟಿಗೆ ಹೋಗಿರೋ ಮಕ್ಕಳು ತುಂಬಾ ಕಡಿಮೆ. ಎಲ್ಲ ಮಧ್ಯಮ ವರ್ಗದವರೇ ಇಲ್ಲಿರೋದು. APLನವ್ರು ಜಾಸ್ತಿ ಇಲ್ಲ, 1-2 ಇದ್ದಾರೆ ಅಷ್ಟೇ. ಬಿಟ್ಟರೆ APLನವ್ರು ಜಾಸ್ತಿ ಇಲ್ಲ, ಎಲ್ಲರೂ ಬಡ ಕುಟುಂಬದವರು. ಹಾಗಾಗಿ ನಮ್ಮ ಶಾಲೆ ಮರ್ಜ್ ಆಗಬಾರ್ದು, ಇಲ್ಲೇ ಇರಬೇಕು ಶಾಲೆ. ಎಲ್ಲ ಪೋಷಕರದ್ದು ಸಹ ಅಷ್ಟೇ ಇದಿದೆ. ಹಾಗೆಯೇ ಇಲ್ಲಿಗೆ ನಮ್ಮನಿಗೆ ಅವರಿಗೆ ರಿಟೈರ್ಡ್ ಆಗುತ್ತೆ, ಒಳ್ಳೆ ಹ್ಯಾಂಡ್ ಕೊಡಬೇಕು ಇಲ್ಲಿಗೆ. ತುಂಬ ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥವ್ರು, ನಮ್ಮ ಮಕ್ಕಳಿಗೆ ಅವ್ರ ಜೊತೆಗೆ ಹೊಂದ್ಕೊಳ್ತಕ್ಕಂಥವ್ರು ಒಳ್ಳೆ ಹ್ಯಾಂಡ್ ಕೊಡಬೇಕು. ನಾವು ಶಾಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಹಾಗಾಗಿ ಅವರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಸಹಕಾರ ಕೊಡ್ತೀವಿ. ನಮಗೇನೇ ಪ್ರಾಬ್ಲಮ್ ಆದರೂ ಕೂಡ ಅವರು ಕೂಡ ಸಹಕಾರ ಕೊಡ್ತಾರೆ. ನಮ್ಮ ಶಿಕ್ಷಕರು ತುಂಬಾ ಒಳ್ಳೆಯವರಿದ್ದಾರೆ. ನಾವು ಅವರಿಂದ ತುಂಬಾ ಕಲ್ತಿದ್ದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಕ್ಕಳನ್ನ ಇಷ್ಟು ಚಿಕ್ಕ ಮಕ್ಕಳನ್ನ ಅಷ್ಟು ಅವ್ರು ಮಾತಾಡೋ ಲೆವೆಲಿಗೆ ತಂದಿದ್ದಾರೆ ಅಂದರೆ ನಮ್ಮ ಶಿಕ್ಷಕರ ಪಾತ್ರ ತುಂಬಾ ಇದೆ. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಈಗಾಗಲೇ 8 ಮಕ್ಕಳಿದ್ದಾರೆ. ಇನ್ನು ಬರೋ ಮಕ್ಕಳು ಕೂಡ ಅಂಗನವಾಡಿಗೆ ಇನ್ನು 3 ಮಕ್ಕಳು ಅಡ್ಮಿಷನ್ ಆಗ್ತಾರೆ. ಇವಾಗ 6 ವರ್ಷ ಆಗಿರೋದ್ರಿಂದ 6 ವರ್ಷದ ನಂತರನೇ ಮಕ್ಕಳು ಸೇರ್ಪಡೆ ಆಗಬೇಕು ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 2 ಮಕ್ಕಳು ಬರ್ತಾರೆ. ಇಲ್ಲಾಂದರೆ 4 ಮಕ್ಕಳು ಸೇರ್ಪಡೆ ಆಗ್ತಿದ್ರು. 2 ಮಕ್ಕಳು ಇಲ್ಲಿಗೆ ಜಾಯಿನ್ ಆಗ್ತಾರೆ. ನನ್ನ ಹೆಸರು ತನುಶ್ರೀ. ನಾನು 2ನೇ ಕ್ಲಾಸ್ ಓದ್ತಾ ಇದ್ದೀನಿ. ಏನಾದರೂ ನಾವು ತಪ್ಪು ಹೇಳಿದ್ರೆ ಮಾಸ್ಟಿಗೆ ನಾವು ಹೊಡಿಬೇಕಾಗುತ್ತೆ. ಅದಕ್ಕೆ ನಾವೆಲ್ಲ ಸರಿಯಾಗಿ ಕಲ್ತ್ಕೊಬಿಡ್ತೀವಿ. ಮಾಸ್ಟ್ರು ನಮ್ಗೆ ಅರ್ಥ ಆಗಂಗೆ ಪಾಠ ಹೇಳ್ಕೊಡ್ತಾರೆ. ಶನಿವಾರ ಪ್ರಶ್ನೆ ಎಲ್ಲ ಹೇಳಿಸ್ಕೊತೀವಿ. ಅದರಲ್ಲೂ ತಪ್ಪು ಹೇಳಿದ್ರೆ ಮಾಸ್ಟಿಗೆ ಒಂದು ಹೊತ್ತ ಹೊಡಿಬೇಕಾಗುತ್ತೆ. ಬರ್ತೀವಿ, ಪರೀಕ್ಷೆ ಎಲ್ಲ ಮಾಡಿಸ್ಕೊತೀವಿ. ಏನಾದ್ರು ಮಾಡ್ಕೊಬರ್ಲ ಅಂದರೆ ಮಾಸ್ಟ್ರಿಗೆ ಹೊಡಿಬೇಕಾಗುತ್ತೆ. ಅದಕ್ಕೆ ನಾವೆಲ್ಲ ಸರಿ ಮಾಡ್ಕೊಬರ್ತೀವಿ. ನನ್ನ ಹೆಸರು ಕವಿಶ್. ನಾನು 4ನೇ ತರಗತಿ ಓದುತ್ತಿದ್ದೇನೆ. ಹಳೆಯ ವಿದ್ಯಾರ್ಥಿಯಾದ ನಮ್ಮ ಅಕ್ಕ ನಮಗೆ ಎಲ್ಲ ಪಾಠಗಳನ್ನು ಹೇಳಿಕೊಡ್ತಾರೆ, 2ನೇ ಕ್ಲಾಸಿಗೆ 4ನೇ ಕ್ಲಾಸಿಗೆ. ಅದೇ ಥರ ನಾನು ಅವರಿಗೆ ನನಗೆ ಗೊತ್ತಿರೋದು ಬೇರೆ ಬುಕ್ಗಳಿದ್ದಾವೆ, ಕಥೆಗಳು ಓದ್ತೇವೆ. ನಮಗೆ ಗೊತ್ತಾಗ್ದಿಲ್ಲ ಅಂದರೆ ಅಕ್ಕನ ಜೊತೆ ಹೋಗಿ ಕೇಳ್ತೇವೆ. ಅಕ್ಕಗೂ ಗೊತ್ತಾಗಲ್ಲ ಅಂದರೆ ಮಾಷು ಕೇಳ್ತೇವೆ. ಮಾಷು ಆಮೇಲೆ ಹೇಳ್ಕೊಡ್ತಾರೆ, ಅಕ್ಕನೇ ಹೇಳ್ಕೊಡ್ತಾರೆ. ಆಮೇಲೆ ನಮಗೆ ಟ್ಯೂಷನ್ ಮಾಡ್ತಾಳೆ. ದಿನ 5 ಗಂಟೆಯಿಂದ 6:30 ತನಕ ಎಲ್ಲ ಹೇಳ್ಕೊಡ್ತಾಳೆ. ಹೋಮ್ವರ್ಕ್ ಬರ್ಸ್ತಾಳೆ, ಪರೀಕ್ಷೆಗೆ ಸಿದ್ಧ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಧನ್ಯವಾದ.